ರಾಮನವಮಿ 2026ರ ದಿನ ಇವುಗಳನ್ನು ಮನೆಗೆ ತಂದರೆ ಅದೃಷ್ಟದ ಮೇಲೆ ಅದೃಷ್ಟ. ರಾಮನ ಜನ್ಮದಿನವೆಂದು ಆಚರಿಸಲಾಗುವ ರಾಮನವಮಿಯು 2026ರಲ್ಲಿ ಮಾರ್ಚ್ 26ರಂದು ಗುರುವಾರ ಬಂದಿದೆ. ಈ ಶುಭ ದಿನದಂದು ರಾಮನನ್ನು ಪೂಜಿಸುವುದರ ಜೊತೆಗೆ ಇವುಗಳನ್ನು ಮನೆಗೆ ತರುವುದು ಶುಭ. 2026ರ ರಾಮನವಮಿ ದಿನದಂದು ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು, ಈ ವಸ್ತುಗಳನ್ನು ತಪ್ಪದೆ ಮನೆಗೆ ತನ್ನಿ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಅಂದರೆ 9ನೇ ದಿನದಂದು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಈ ಶುಭ ದಿನದಂದು ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮನು ಭೂಮಿಯ ಮೇಲೆ ಜನಿಸಿದನು ಎನ್ನುವ ಕಥೆ ಇದೆ. ರಾಮನವಮಿಯಂದು ಭಗವಾನ್ ಶ್ರೀರಾಮನನ್ನು ಪೂಜಿಸಲಾಗುತ್ತದೆ. ಭಗವಾನ್ ಶ್ರೀರಾಮನು ತನ್ನ ಭಕ್ತರಿಂದ ಸಂತುಷ್ಟನಾಗಿದ್ದರೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಉತ್ತಮ ಆರೋಗ್ಯ ಮತ್ತು ಸಂಪತ್ತನ್ನು ಕರುಣಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ನೀವು ಕೂಡ ಭಗವಾನ್ ಶ್ರೀರಾಮನ ಆಶೀರ್ವಾದ ಪಡೆಯಲು ಬಯಸಿದರೆ ರಾಮನವಮಿಯ ದಿನದಂದು ನಿಮ್ಮ ಮನೆಗೆ ಇಂತಹ ವಸ್ತುಗಳನ್ನು ತನ್ನಿ. ಪೂಜಾ ಸಾಮಗ್ರಿಗಳು. ಶಾಸ್ತ್ರದ ಪ್ರಕಾರ ರಾಮನವಮಿಯ ದಿನದಂದು ನೀವು ನಿಮ್ಮ ಮನೆಗೆ ಪೂಜೆಯ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳನ್ನು ತರಬೇಕು. ಪೂಜೆ ಸಾಮಗ್ರಿಗಳನ್ನು ಈ ದಿನ ಮನೆಗೆ ತರುವುದು ತುಂಬಾ ಶುಭ. ರಾಮನವಮಿಯಂದು ಮನೆಗೆ ತರಬಹುದಾದ ಪೂಜೆ ಸಾಮಗ್ರಿಗಳಲ್ಲಿ ಮಾವಿನ ಎಲೆ, ಮಾವಿನ ಚಕ್ಕೆಗಳು, ಶ್ರೀಗಂಧದ ಪೇಸ್ಟ್, ಹಸುವಿನ ಶುದ್ಧ ತುಪ್ಪ, ಅರಳಿ ಎಲೆ, ಪಂಚಮೇವ, ಎಳ್ಳು, ಲವಂಗ, ಏಲಕ್ಕಿ ಮತ್ತು ಬಾರ್ಲಿ ಇತ್ಯಾದಿಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ತರಲಾಗುತ್ತದೆ. ಶುಭ ಕಾರ್ಯಗಳಿಗೆ ಅವಶ್ಯಕವಾದ ವಸ್ತುಗಳು. ರಾಮನವಮಿಯ ದಿನವು ತುಂಬ ಶುಭಕರವಾದ ದಿನವಾಗಿರುತ್ತದೆ. ಈ ಶುಭ ದಿನದಂದು ನೀವು ಮದುವೆ, ಮುಂಡನ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ಖರೀದಿಸಿ ಮನೆಗೆ ತಂದರೆ ನಿಮಗೆ ಭಗವಾನ್ ಶ್ರೀರಾಮನ ಆಶೀರ್ವಾದ ಸಿಗುತ್ತದೆ. ಈ ದಿನ ಆಭರಣ ಮತ್ತು ಬಟ್ಟೆಗಳನ್ನು ಖರೀದಿಸುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ಬೆಳ್ಳಿ ವಸ್ತುಗಳು. ಶಾಸ್ತ್ರದ ಪ್ರಕಾರ ರಾಮನವಮಿಯ ದಿನದಂದು ಮನೆಗೆ ಬೆಳ್ಳಿ ವಸ್ತುಗಳನ್ನು ತರುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ನೀವು ಬೆಳ್ಳಿ ಆನೆಯನ್ನು ಖರೀದಿಸಿ ಮನೆಗೆ ತಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ಭಗವಾನ್ ಶ್ರೀರಾಮನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಹಾಗಾಗಿ ರಾಮನವಮಿಯ ಶುಭ ದಿನದಂದು ಮನೆಗೆ ತಪ್ಪದೆ ಬೆಳ್ಳಿ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ. ಹಳದಿ ಬಣ್ಣದ ವಸ್ತುಗಳು. ರಾಮನವಮಿಯ ಮಂಗಳಕರ ದಿನದಂದು ಹಳದಿ ಬಣ್ಣದ ವಸ್ತುಗಳನ್ನು ಖರೀದಿಸಿ ತುಂಬಾನೇ ಶುಭವಾಗಿರುತ್ತದೆ. ಅದು ಹಳದಿ ಚಿನ್ನ ಅಥವಾ ಹಳದಿ ಬಣ್ಣದ ಬಟ್ಟೆಯಂತಹ ಯಾವುದೇ ವಸ್ತು ಕೂಡ ಆಗಿರಬಹುದು. ಇದು ಜಾತಕದಲ್ಲಿ ಗುರುಗ್ರಹವನ್ನು ಬಲಪಡಿಸುತ್ತದೆ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯ ದಾರಿಯನ್ನು ತೆರೆಯುತ್ತದೆ ಎನ್ನುವ ನಂಬಿಕೆ ಇದೆ. ರಾಮ ದರ್ಬಾರ್ ಫೋಟೋ. ರಾಮನವಮಿಯ ಶುಭ ಸಂದರ್ಭದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ರಾಮ ದರ್ಬಾರ್ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಬೇಕು. ಇದನ್ನು ಸ್ಥಾಪಿಸುವುದರಿಂದ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಈ ದಿನ ರಾಮ ದರ್ಬಾರನ್ನು ತಂದು ದೇವರ ಕೋಣೆಯಲ್ಲಿ ವಿಧಿವಿಧಾನಗಳ ಪ್ರಕಾರ ಸ್ಥಾಪಿಸಿ ಪೂಜೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಸಮಾಜದಲ್ಲಿ ಗೌರವವು ಹೆಚ್ಚಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.